ಅದು ಕಟ್ಟಿಸಿ ಇವತ್ತು 12 ವರ್ಷ ಆದರೂ ಬಿರುಕೆಲ್ಲ ಬಿಟ್ಟಿದೆ. ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2 ಟಾಯ್ಲೆಟ್ಗಳನ್ನು ಕಟ್ಟಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಲ್ಪೆ ಬಂದರಿನಲ್ಲಿ ಮೀನುಗಾರರ ಅನುಕೂಲಕ್ಕಾಗಿ ಸುಮಾರು 12 ವರ್ಷಗಳ ಹಿಂದೆ ನಿರ್ಮಿಸಲಾದ ಶೌಚಾಲಯಗಳು ಇಂದಿಗೂ ಬಳಕೆಗೆ ಲಭ್ಯವಾಗದೆ ನಿರುಪಯುಕ್ತವಾಗಿ ಬಿದ್ದಿವೆ. ಮಹಿಳಾ ಮೀನುಗಾರ್ತಿಯರಿಗಾಗಿ ನಿರ್ಮಿಸಿದ್ದ ವಿಶ್ರಾಂತಿ ಕೊಠಡಿಯು ಪಾಳು ಬಿದ್ದಿದ್ದು, ಮೂಲ ಸೌಕರ್ಯಗಳ ಕೊರತೆ ಬಗ್ಗೆ ಮೀನುಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ 2 ಶೌಚಾಲಯಗಳನ್ನು ನಿರ್ಮಿಸಿದ್ದರೂ ಅವುಗಳನ್ನು ನಿರ್ವಹಿಸಲು ಸಿಬ್ಬಂದಿಯನ್ನು ನೇಮಿಸದ ಕಾರಣ ಸಾರ್ವಜನಿಕ ಬಳಕೆಗೆ ತೆರೆಯಲಾಗಿಲ್ಲ ಎಂದು ಮೀನುಗಾರರು ದೂರಿದ್ದಾರೆ. ನಮ್ಮ ಮೀನುಗಾರಿಕೆ ಇಲಾಖೆಯ ವತಿಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2 ಟಾಯ್ಲೆಟ್ಗಳನ್ನು ಕಟ್ಟಿಸಿದ್ದಾರೆ. ಅದು ಕಟ್ಟಿಸಿ ಇವತ್ತು 12 ವರ್ಷ ಆದರೂ ಅದು ಬಿರುಕೆಲ್ಲ ಬಿಟ್ಟಿದೆ. ಈಗ ಸಾರ್ವಜನಿಕರಿಗೆ ಮೀನುಗಾರರೆಲ್ಲ ಇಲ್ಲಿ ಒಂದು 700 ಬೋಟಲ್ಲಿ ಮೀನು ಕಾಲಿಗ್ತದೆ. ಸುಮಾರು ಒಂದು 600-700 ಬೋಟ್ ಈ ಭಾಗದಲ್ಲಿ ಮೀನು ಖಾಲಿ ಮಾಡೋದು ಈ ಥರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಅದಲ್ಲದೆ ಇಲ್ಲಿ ಕೆಲವು 100 ಅಂಗಡಿಗಳಿವೆ. ಇಲ್ಲಿ ನಮಗೆ ಮೀನು ಖಾಲಿ ಮಾಡಿ ಮನೆ ಆಚೆ ಹೋಗುವಾಗ ಟಾಯ್ಲೆಟ್ಗೆ ಹೋಗಲಿಕ್ಕೆ ಅದು ಇನ್ನೂ ಕೂಡ ಆರಂಭ ಆಗಲಿಲ್ಲ. ಮಲ್ಪೆ ಬಂದರಿನಲ್ಲಿ ಪ್ರತಿದಿನ ಸುಮಾರು 700 ಮೀನುಗಾರಿಕಾ ದೋಣಿಗಳು ಮೀನು ಇಳಿಸುತ್ತಿದ್ದು, ಸಾವಿರಾರು ಮೀನುಗಾರರು ಮತ್ತು ಕಾರ್ಮಿಕರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಶೌಚಾಲಯದ ಸೌಲಭ್ಯ ಇಲ್ಲದ ಕಾರಣ ಅವರು ಕಿಲೋಮೀಟರ್ಗಳಷ್ಟು ದೂರ ತೆರಳಿ ಶೌಚಾಲಯ ಬಳಸಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ನೀರು ಬರ್ರೆ ಕಾವಡಿ ಅರೆಗಾಲಕ್ಕೂ ನಮಗೆ ನೀರು ಮಸ್ತ್ ಸಮಸ್ಯೆ. ಬರ್ರೆಗೆ ನೀರು ಇಚ್ಚಿ ಅಲ್ಲಿ ಸಂತೋಷ ಮತ್ತು ಬೆಳ್ಳಿ ಕೂಡ ಒಂದು ನೀರು ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಮಸ್ತ್ ಜನ ಬಾಡ್ಲು ನೀರು ಬಳಸ ಬಕ್ಕ ಒಲ್ಲಲ್ಲಿ ಒಂಜಿ ನೀರು ಬರಲಿಕ್ಕೆ ವ್ಯವಸ್ಥೆ ಇತ್ತು. ಮೂಲ ಇಲ್ಲಗೆ ಹೋದು ನೀರು ಬರ್ದು ಬರೋದು ಅಂಚಿನ ವ್ಯವಸ್ಥೆ ಉಂಟು. ಅದರ ಬಗ್ಗೆ ಮೀನುಗಾರಿಕೆ ಇಲಾಖೆಯವರಿಗೆ ನಾವು ಕೇಳಿದರೆ ನಾವು ಎರಡೆರಡು ಸಾರಿ ನಾವು ಇದಕ್ಕೆ ಕಳಿಸಿದ್ದೇವೆ ಬೆಂಗಳೂರಿಗೆ. ಅದರ ಪ್ರೊಫೆಸರ್ ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಇದು ಜನ ಕೊಡಿ ಅಂತ. ಆದರೂ ಇಷ್ಟರವರೆಗೂ ಅದನ್ನೇ ಮಾತನ್ನು ಹೇಳ್ತಾರೆ ವಿನ ಅದನ್ನು ಓಪನ್ ಮಾಡಿ ಮೀನುಗಾರರಿಗೆ ಉಪಯೋಗಕ್ಕೆ ಇನ್ನೂ ಕೂಡ ಕೊಡಲಿಲ್ಲ. ಈಗ ಮುಂದಿನ ದಿನದಲ್ಲಿ ನಮಗೆ ಆದಷ್ಟು ಬೇಗ ಅದು 2 ಟಾಯ್ಲೆಟನ್ನು ಅದನ್ನು ದುರಸ್ತಿಪಡಿಸಿ, ಅದು ಈಗ ಬಂದು ಇದ್ದು 10-12 ವರ್ಷದಿಂದ ಬಂದು ಇದೆಲ್ಲ ಇದಾಗಿದೆ. ಅದನ್ನೊಂದು ಸರಿ ಮಾಡಿ ಆದಷ್ಟು ಬೇಗ ಮೀನುಗಾರರಿಗೆ ಒಂದು ಸ್ನಾನ ಮಾಡಲಿಕ್ಕೆ ಅಥವಾ ಒಂದು ಬಾತ್ರೂಮ್ಗೆ ಹೋಗಲಿಕ್ಕೆ ಒಂದು ಇದನ್ನು ಮಾಡಿಕೊಡ್ಬೇಕಂತ ನಾವು ಮೀನುಗಾರರ ಪರವಾಗಿ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಕೂಡಲೇ ಇದರ ಬಗ್ಗೆ ಕ್ರಮ ತಗೊಂಡು ಇದನ್ನು ಆದಷ್ಟು ಬೇಗ ಇದು ಉದ್ಘಾಟನೆ ಆಗಿ ಕೂಡ ತುಂಬ ಸಮಯ ಆಯಿತು. ಮೀನುಗಾರ ಸಚಿವರ ನೇತೃತ್ವ ಉದ್ಘಾಟನೆಯಾಗಿಯೇ ಇನ್ನೂ ಕೂಡ ಅದು ಹಾಗೇ ಉಂಟು. ಅದರ ಬದಲು ಇದನ್ನೊಂದು ಸ್ಥಳೀಯ ಯಾರಿಗಾದರೂ ಟೆಂಡರ್ ಮುಖಾಂತರ ಕೊಟ್ಟು ಆದಷ್ಟು ಬೇಗ ಇದರ ಒಂದು ನಿರ್ವಹಣೆಯನ್ನು ಮಾಡುವಂತೆ, ಸಾರ್ವಜನಿಕರಿಗೆ ಮೀನುಗಾರರಿಗೆ ಇದರ ಉಪಯೋಗ ಸಿಗುವಂತೆ ಆದಷ್ಟು ಬೇಗ ಮಾಡಬೇಕಂತ ನಾನು ಅಧಿಕಾರಿಯವರ ಹತ್ರ ಈ ಮೂಲಕ